ಎವ್ರಿವನ್, ವೆಲ್ಕಮ್ ಟು ga+na+nam ಚಾನಲ್. ಟುಡೇ ಟ್ರಿಕ್ ಫಾರ್ ದ ಡೇ ನಾವು ಸ್ಕ್ವೇರ್ ರೂಟ್ ಟ್ರಿಕ್ ಕಲ್ತ್ಕೊಳ್ಳೋ ಹೊರಟಿದ್ವಿ. ಈಗ ಇಲ್ಲಿ ರೂಟ್ 19 ಇದೆ, ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಇಲ್ಲಿರೋ ನಂಬರ್ಗೆ ನಿಯರರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಯಾವುದು ಅಂತ ಕಂಡುಹಿಡಿಯಿರಿ. ಈಗ ಇಲ್ಲಿ 19 ಇದೆ, ನಮ್ಗೆ 16 ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ, ರೈಟ್? ಸೊ ರೂಟ್ 16 ಮೇಲೆ ನಾವು ಅವಾಗ 4 ಅಂತ ಬರ್ಕೋಬಹುದು. ಸೊ ಬ್ಯಾಲೆನ್ಸ್ ನಮ್ಗೆ ಅವಾಗ 3 ಉಳಿತು, ರೈಟ್? ಸೊ ಈಗ ಇದನ್ನ ಹೇಗ್ ಬರ್ಕೋಬಹುದು ಅಂದ್ರೆ 4 3 ಈ 4 ಡಬಲ್ ಬರ್ಕೊಳ್ಳಿ. 4 ನ ಡಬಲ್ ಮಾಡಿದ್ರೆ ನಮ್ಗೆ 8 ಬರುತ್ತೆ. ಸೊ 4 3/8 ಅಂತ ಬರ್ಕೊಳ್ಳಿ. ಈಗ 3/8 ನ ಸಿಂಪ್ಲಿಫೈ ಮಾಡಿ. 3/8 ನ ನಾವು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 0.375 ಬರುತ್ತೆ. ಸೊ ಈಗ ಇದೆರಡನ್ನ ಆಡ್ ಮಾಡಿ, ಏನ್ ಬರುತ್ತೆ? 4.375 ಆನ್ಸರ್ ಬರುತ್ತೆ. ನಾವು ಎಷ್ಟು ಸಿಂಪಲ್ ಆಗಿ ಆನ್ಸರ್ ತಗೊಂಡ್ವಿ, ರೈಟ್? ಈಗ ಅದೇ ತರ ಈ ಸಮ್ ಸಾಲ್ವ್ ಮಾಡೋಣ. ಏನು 27 ಇದೆ, ಸೊ ನಮ್ಗೆ 25 ಇದ್ರೆ ನಮ್ಗೆ ಈಸಿಯಾಗಿ ಸಿಂಪ್ಲಿಫೈ ಆಗುತ್ತೆ. ಸೊ ಬ್ಯಾಲೆನ್ಸ್ ಎಷ್ಟು ಮಿಕ್ತು? ನಮ್ಗೆ 2 ಮಿಕ್ತು, ರೈಟ್? 25 ಪ್ಲಸ್ 2 27. 25 ನ ನಾವು ಸ್ಕ್ವೇರ್ ರೂಟ್ ಆಫ್ 25 ನ ನಾವು 5 ಬರ್ಕೊಂಡ್ವಿ. ಅಂಡ್ ಬ್ಯಾಲೆನ್ಸ್ ಏನ್ ಮಾಡಿದ್ವಿ? 2/5 ಡಬಲ್ 10. 5 ಡಬಲ್ 10. ಸೊ ಈಗ 2/10 ನ ಸಿಂಪ್ಲಿಫೈ ಮಾಡಿದ್ರೆ ನಾವು 0.2 ಬರುತ್ತೆ. ಸೊ 5.2 ಇಸ್ ದ ಆನ್ಸರ್. ಸಿ, ನಾವು ವಿತಿನ್ ಸೆಕೆಂಡ್ಸ್ ಅಲ್ಲಿ ನಮ್ಗೆ ಆನ್ಸರ್ ಬರ್ತಿದೆ. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀರಾ ಅಂತ ಹೇಳಿದ್ರೆ ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ರೈಟ್? ಎಸ್. ಈಗ ಅದೇ ತರ ಇನ್ನು 2 ಸ್ಕ್ವೇರ್ ರೂಟ್ ಇದೆ, ಸಾಲ್ವ್ ಮಾಡೋಣ. ರೂಟ್ 57, ಇದಕ್ಕೆ ಹತ್ರವಾದದ್ದು ಯಾವುದು ನಮ್ಗೆ ಅಂತ ಹೇಳಿದ್ರೆ 49 ಆಗುತ್ತೆ, ರೈಟ್? ಇಲ್ಲ ಅಂದ್ರೆ ನೆಕ್ಸ್ಟ್ ಮಾಡಿದ್ರೆ ನಾವು 64 ಆಗ್ಬಿಡುತ್ತೆ, ಜಾಸ್ತಿ ಆಗ್ಬಿಡುತ್ತೆ. ಸೊ 49. ಸೊ 49 ಅಂದ್ರೆ 7. ರೂಟ್ 49 ಅಂತ ಹೇಳಿದ್ರೆ 7 ಬರುತ್ತೆ. ಓಕೆ, ಬ್ಯಾಲೆನ್ಸ್ ನಮ್ಗೆ ಎಷ್ಟು ಬರುತ್ತೆ? 8, ರೈಟ್? ಅಂಡ್ 7 ಡಬಲ್ ಮಾಡಿ. 7 ಡಬಲ್ ಮಾಡಿದ್ರೆ ನಮ್ಗೆ 14 ಬರುತ್ತೆ, ರೈಟ್? ಈಗ 8/14 ನ ಸಿಂಪ್ಲಿಫೈ ಮಾಡಿದ್ರೆ ನೀವು 0.57 ಆನ್ಸರ್ ಬರುತ್ತೆ. ಸೊ ಈಗ 7.57 ಇಸ್ ದ ಆನ್ಸರ್. ನೆಕ್ಸ್ಟ್ ರೂಟ್ 60 ಬರೋಣ. ರೂಟ್ 60 ಏನಾಗ್ತದೆ? ಇದ್ರಲ್ಲೂ ನಮ್ಗೆ 7 ನಾವು ತಗೋಬೇಕು, ಬಿಕಾಸ್ 8 ಸ್ಕ್ವೇರ್ ಬಂದ್ಬಿಟ್ಟು ನಮ್ಗೆ 64 ಆಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅಗೈನ್ ನಾವು 7 ತಗೊಂಡು. ಅಂಡ್ ಎಷ್ಟು ನಂಬರ್ ನಮ್ಗೆ ರಿಮೈನಿಂಗ್ ಆಯ್ತು? 60 ಮೈನಸ್ 49 ಮಾಡಿದ್ರೆ 11 ಬ್ಯಾಲೆನ್ಸ್ ಬಂತು. ಅಂಡ್ 7 ಡಬಲ್ ಬರ್ಕೊಳ್ಳಿ, ದಟ್ ಈಸ್ 14. ಈಗ 11/14 ನಾವು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 0.78 ಬರುತ್ತೆ, ರೈಟ್? ಈಗ 7.78 ಇಸ್ ದ ಆನ್ಸರ್. ಇಷ್ಟೊತ್ತು ನಾವು ಹೋಲ್ ನಂಬರ್ಸ್ ನೋಡಿದ್ವಿ. ಈಗ ಪಾಯಿಂಟ್ ಅಲ್ಲಿ ಕೊಟ್ಟಿದ್ರೆ ರೂಟ್ 0.1, ರೂಟ್ 0.2 ಇದನ್ನ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣ. ಎಸ್, ಇಲ್ಲೇನಿದೆ ಅಂತ ಹೇಳಿದ್ರೆ ರೂಟ್ 0.5 ಇದೆ. ಇದನ್ನ ನಾವು ಫಸ್ಟ್ ಕನ್ವರ್ಟ್ ಮಾಡ್ಕೋಬೇಕು ಹೋಲ್ ನಂಬರ್ಗೆ. ಇದನ್ನ ನಾವು 50/100 ಅಂತ ಬರ್ಕೋಬಹುದಾ? ಎಸ್. ಈಗ ಇದನ್ನ ಕೇಳ್ಬೋದು, 50/100 ಯಾಕೆ ಬರ್ಕೊಂಡ್ವಿ? ನಾವು 5/10 ಅಂತಾನು ಹೋಲ್ ನಂಬರ್ ಮಾಡ್ಕೋಬಹುದಿತ್ತಲ್ಲ ಅಂತ. ಮಾಡ್ಕೋಬಹುದಿತ್ತು, ಬಟ್ ನಮ್ಗೆ ಈಗ ರೂಟ್ ಬಂದಾಗ ಇಲ್ಲಿ 100 ಇದ್ರೆ ನಾವೇನ್ ಮಾಡ್ಬೋದು? ಅದನ್ನ ರೂಟ್ 100 ಬಂದ್ಬಿಟ್ಟು ನಾವು 10 ಅಂತ ಸಿಂಪ್ಲಿಫೈ ಮಾಡಬಹುದು. ಅದೇ ನಾವು ರೂಟ್ 10 ಇದ್ರೆ ನಮ್ಗೆ ಅಲ್ಲೂ ಸಿಂಪ್ಲಿಫೈ ಆಗಲ್ಲ ಅಂಡ್ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ, ರೈಟ್? ಈಗ ಇಲ್ಲಿ ನೋಡಿ, ರೂಟ್ 50/ರೂಟ್ 100 ಆಯ್ತು, ರೈಟ್? ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಅಂತ ಹೇಳಿದ್ರೆ ಇದಿಷ್ಟು ನಿಮ್ಗೆ 10 ಬಂದ್ಬಿಡುತ್ತೆ. ಈ ರೂಟ್ 50 ನೀವು ಹೇಗೆ ಸಿಂಪ್ಲಿಫೈ ಮಾಡ್ತೀರಾ? ನಾವು ಲಾಸ್ಟ್ ಅಲ್ಲಿ ಆಲ್ರೆಡಿ ಸಮ್ಸ್ ಮಾಡಿದೀವಿ, ರೈಟ್? ನಿಯರರ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ತಗೊಂಡು ಬ್ಯಾಲೆನ್ಸ್ ನ ನಾವು ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡ್ಕೋತೀವಲ್ಲ, ಆ ತರ. ಎಸ್. ಈ 50 ನಾವು 49 ನಮ್ಗೆ ಪರ್ಫೆಕ್ಟ್ ಸ್ಕ್ವೇರ್ ಬರುತ್ತೆ. ಸೊ 7 ಬ್ಯಾಲೆನ್ಸ್ ನಮ್ಗೆ 1 ಮಿಕ್ತು. ಅಂಡ್ 7 ಡಬಲ್ 14. ಅಂಡ್ ಇದನ್ನ ನಾವು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ 0.07 ಆನ್ಸರ್ ಬರುತ್ತೆ. ಈಗ ಇಷ್ಟೇನ ಆನ್ಸರ್ ಅಂತ ಹೇಳಿದ್ರೆ ಇಷ್ಟಕ್ಕೆ ಕ್ಲೋಸ್ ಆಗಲ್ಲ, 7.07 ಅಲ್ಲ ಆನ್ಸರ್. ಇಲ್ಲಿ ಕೆಳಗಡೆ ನಮ್ಗೆ ಡಿನಾಮಿನೇಟರ್ ಅಲ್ಲಿ ಎಷ್ಟಿತ್ತು? 10 ಇತ್ತು. ಈ 0 ಹೋಗ್ಬೇಕಂದ್ರೆ ಇಲ್ಲಿರೋ ಪಾಯಿಂಟ್ ಇಲ್ಲಿಗೆ ಹೋಗ್ಬೇಕು. ಸೊ ಫೈನಲ್ ಆನ್ಸರ್ ನಮ್ಗೆ 0.707 ಅಂತ ಬರುತ್ತೆ. ಎಷ್ಟು ಸಿಂಪಲ್ ಆಗಿ ಡೆಸಿಮಲ್ ಅಲ್ಲಿರೋ ಸ್ಕ್ವೇರ್ ರೂಟ್ ನ ಕೂಡ ನಾವು ಸಿಂಪ್ಲಿಫೈ ಮಾಡಿದ್ವಿ, ರೈಟ್? ಎಸ್. ಈಗ ಅದೇ ತರ ಇದನ್ನ ನನ್ ಜೊತೆನೆ ಮಾಡ್ಬೇಕು. ನೀವು ಎಲ್ಲಾ ಟ್ರಿಕ್ ಹೇಳ್ಕೊಟ್ಟಾಗಿದೆ. ಸೊ ಈಗ ನೀವ್ ನನ್ ಜೊತೆನೆ ಟ್ರೈ ಮಾಡಿ. ಇದೇನಾಗುತ್ತೆ? ಎಸ್, 0.38. ಫಸ್ಟ್ ಇದನ್ನ ನಾವು ಕನ್ವರ್ಟ್ ಮಾಡ್ಕೊಂಡ್ವಿ. ಹೇಗೆ ಕನ್ವರ್ಟ್ ಮಾಡ್ಕೋಬಹುದು? ಇದನ್ನ 38/100 ಮಾಡ್ಕೊಂಡ್ವಿ, ರೈಟ್? ಎಸ್. ಈಗ ಇದಕ್ಕೆ ರೂಟ್ ಅಪ್ಲೈ ಮಾಡಿದ್ರೆ ಇದು ಸಿಂಪ್ಲಿಫೈ ಆಗೋಯ್ತು ನಮ್ಗೆ 10 ಅಂತ. ಇದು ರೂಟ್ 30
38 ಅಂತ ಹಾಗೆ ಬಂತು. ಈಗ ರೂಟ್ 38 ನ ನಾವು ಸಿಂಪ್ಲಿಫೈ ಮಾಡಿದ್ರೆ 36 ಅಲ್ಲಿ 6 ಬರ್ಕೊಂಡ್ವಿ, ರೈಟ್. 36 ನ ಸಿಂಪ್ಲಿಫೈ ಮಾಡಿದ್ರೆ 6 ಬಂತು. ಬ್ಯಾಲೆನ್ಸ್ ನಮಗೆ 2 ರಿಮೈನ್ ಆಯ್ತು. 6 ಟು ಡಬಲ್ 12. ಸೊ ಇದು 2 1 2 6. ಬೇಸಿಕಲಿ 1/6 ಅಂದ್ರೆ ನಮಗೆ ರೆಕರಿಂಗ್ ಅಲ್ಲಿ ಬರುತ್ತೆ 1/6. ಏನು ಇದಿಷ್ಟು 1/6 ನ ನಾವು ಸಿಂಪ್ಲಿಫೈ ಮಾಡಿದ್ರೆ 0.1666 ಅಂತ ರೆಕರಿಂಗ್ ಅಲ್ಲಿ ಬರುತ್ತೆ. ಈಗ ಏನಾಯ್ತಿದ್ದು 6.166 ಡಿವೈಡೆಡ್ ಬೈ 10 ಆಯ್ತು. ಈ 0 ಹೋಗ್ಬೇಕಂದ್ರೆ ಪಾಯಿಂಟ್ ನ ಮುಂದಕ್ಕೆ ಹಾಕೊಂಡ್ವಿ ನಾವು. ಸೊ ಆನ್ಸರ್ ಎಷ್ಟು ಬಂತು? 0.6166 ಆನ್ಸರ್.